ನಮಸ್ಕಾರ ಸ್ನೇಹಿತರೆ. ಇವತ್ತೊಂದು ಸುಂದರವಾದಂಥ ಒಂದು ಚಿಕ್ಕ ಕಥೆಯನ್ನು ನಿಮ್ಮ ಜೊತೆ ಹಂಚ್ಕೋಬೇಕಂತಿದ್ದೀನಿ. ಮಧುಗಿರಿ ಎನ್ನುವಂಥ ಒಂದು ಪಟ್ಟಣ ಇರುತ್ತೆ. ಆ ಪಟ್ಟಣದಲ್ಲಿ ಸಿದ್ದಯ್ಯ ಎನ್ನುವಂಥ ಒಬ್ಬ ಅಗಸ ಇರ್ತಾನೆ. ಅವನು ಒಂದು ಕತ್ತೆಯನ್ನು ಸಾಕೊಂಡಿರ್ತಾನೆ. ಕತ್ತೆಯೇ ಅವನ ಒಡನಾಡಿ. ಕತ್ತೆ ಬಿಟ್ಟರೆ ಬೇರೆ ಯಾರೂ ಇಲ್ಲ, ಹೆಂಡರು ಇಲ್ಲ, ಮಕ್ಕಳಿಲ್ಲ. ಒಂದಿನ ಇದ್ದಕ್ಕಿದ್ದಂತೆ ಆ ಕತ್ತೆ ಸತ್ತೋಗ್ಬಿಡುತ್ತೆ. ಹೊಟ್ಟೆ ಊದ್ಕೊಂಡು ಹೊಟ್ಟೆ ಉಬ್ರ ಬಂದ ಸತ್ತೋಗ್ಬಿಡುತ್ತೆ. ಸಿದ್ದಯ್ಯನಿಗೆ ದಿಕ್ಕೆ ತೋಚಿದಾಗ್ಬಿಡುತ್ತೆ. ಏನು ಮಾಡಬೇಕಂತಲೇ ಗೊತ್ತಾಗಲ್ಲ. ಸರಿ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತೇಳಿ ಹೋಗೋ ಊರು ದಾರಿಲಿ ಯಾವುದೋ ಒಂದು ಸೀಳಾದಲ್ಲಿ ಆ ಕತ್ತೆಯನ್ನು ಸಮಾಧಿ ಮಾಡಿ ಅದಕ್ಕೊಂದೆರಡು ಗಂಧದ ಕಡ್ಡಿ ಹಚ್ಚಿ ತೆಂಗಿನಕಾಯಿ ಹೊಡೆದು ಹೂವೆಲ್ಲ ಮುಡಿಸಿ ದಿಕ್ಕು ದೇಶಾಂತರ ಹೊರಟೋಗ್ಬಿಡ್ತಾನೆ. ಅದೇ ದಾರಿಲಿ ಪಕ್ಕದೂರಿನ ಜಯಶೆಟ್ಟಿ ಎನ್ನುವಂಥ ವ್ಯಾಪಾರಿ ವ್ಯಾಪಾರಕ್ಕಂತ ಪಟ್ಟಣಕ್ಕೆ ಹೋಗ್ತಾ ಇರ್ತಾನೆ. ಈ ಸಿದ್ದಯ್ಯ ಮಾಡಿರೋ ಘನಪೂಜೆ ನೋಡಿಬಿಟ್ಟು ಕೈ ಮುಕ್ಕೊಂಡು ವ್ಯಾಪಾರಕ್ಕೆ ಹೋಗ್ತಾನೆ. ಅವತ್ತು ಶೆಟ್ಟಿಗೆ ಲಕ್ಕು ಪೇಟೆಯಲ್ಲಿ ಒಳ್ಳೆ ವ್ಯಾಪಾರದಲ್ಲಿ ಲಾಭಾಂಶ ಕಂಡುಕೊಳ್ತಾನೆ. ಬರ್ತಾ ಮನೆಗೆ ಹೋಗೋ ದಾರಿಲಿ ಆ ಗೋರಿ ಮುಂದೆ ನಿಂತ್ಕೊಂಡು ಕೈ ಮುಗಿದು, ಇಲ್ಲಿ ಕೈ ಮುಕ್ಕೊಂಡು ಹೋಗಿದ್ದಕ್ಕೆ ನನಗೆ ಒಳ್ಳೆ ಲಾಭಾಂಶ ಬಂತು ಅಂತೇಳಿ ಉಡುಗೊರೆಯಾಗಿ ಅದಕ್ಕೆ ದೀಪ ಹಚ್ಚಲಿಕ್ಕೆ ಒಂದು ಕಂಬ, ಅದಕ್ಕೊಂದಿಷ್ಟು ಎಣ್ಣೆ ಅದು ಎಲ್ಲ ವ್ಯವಸ್ಥೆ ಮಾಡಿ ಕೊಟ್ಟು ಹೋಗ್ತಾನೆ. ಈ ಸುದ್ದಿ ಊರವ್ರಿಗೆಲ್ಲ ಹಬ್ಬಿಬಿಡುತ್ತೆ. ಸುತ್ತಮುತ್ತ ಹಳ್ಳಿಗೆಲ್ಲ ಗೊತ್ತಾಗುತ್ತೆ. ಇಲ್ಲಿ ಗೋರಿ ದೇವ ಎನ್ನುವಂಥ ಒಂದು ದೇವರಿದೆ, ಅವರಿಗೆ ನಾವು ಕೈ ಮುಕ್ಕೊಂಡು ಹೋದರೆ ಒಳ್ಳೆಯದಾಗುತ್ತೆ, ವ್ಯಾಪಾರದಲ್ಲಿ ಒಳ್ಳೆ ಲಾಭ ಬರುತ್ತೆ, ನಾವು ಅಂದ್ಕೊಂಡಿದ್ದಾಗುತ್ತೆ, ಈ ಥರ ಎಲ್ಲ ಹರಡಿಬಿಡುತ್ತೆ. ವರ್ಷಗಳು ಕಳೆಯೋದ್ರೊಳಗೆ ಅಲ್ಲಿ ಪರಿಷೆ, ಜಾತ್ರೆ, ಆ ಗೋರಿ ದೇವನ ಹೆಸರಲ್ಲಿ ಒಂದು ಮುಗಿಲುದ್ದ ಗೋಪುರ ಕೂಡ ಆ ಊರು ಜನ ಕಟ್ಟಿಬಿಡ್ತಾರೆ. ಕಾಲಾಂತರದಲ್ಲಿ ಸಿದ್ದಯ್ಯ ಮತ್ತೆ ಮರಳಿ ವಾಪಸ್ ಊರಿಗೆ ಬರ್ತಾನೆ. ಅವನ ಕತ್ತೆ ಸಮಾಧಿ ನೆನಪಾಗ್ಬಿಟ್ಟು ನೋಡ್ಕೊಂಬರೋಣ ಅಂತ ಹೋಗ್ತಾನೆ. ಆದರೆ ಸಿದ್ದಯ್ಯನನ್ನು ಆ ಗುಡಿಯೊಳಗೆ ಬಿಡೋದಿಲ್ಲ. ಕಾರಣ ಅವನೊಬ್ಬ ಅಗಸ ಅಂತ. ನೋಡಿ, ವಿಪರ್ಯಾಸ ಅನ್ನೋದು ಹೇಗಿದೆ. ಇದು ಡಾಕ್ಟರ್ ಕವಿ ಸಿದ್ಧಲಿಂಗಯ್ಯ ಅವರು ಬರೆದಿರ್ತಕ್ಕಂಥ ಕತ್ತೆ ಮತ್ತು ಧರ್ಮ ಅನ್ನುವಂಥ ಒಂದು ಸಣ್ಣ ಕತೆ. ಯಾಕೆ ನಾವು ಸಿದ್ಧಲಿಂಗಯ್ಯ ಅವರನ್ನು ದಲಿತ ಕವಿ, ಸಂಘರ್ಷ ಕವಿ, ಬಂಡಾಯ ಕವಿ ಅಂತೆಲ್ಲ ಕರಿತೀವಿ ಅಂದರೆ, ನೋಡಿ, ಈ ಥರದ್ದೆಲ್ಲ ಇದರಲ್ಲಿ ಏನೂ ಮಾಡೋಕ್ಕಾಗದೇ ಇರತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಶೋಷಿತರ, ತುಳಿತಕ್ಕೆ ಒಳಗಾದವರ ಒಂದು ದಯನೀಯ ಸ್ಥಿತಿ ಇದೆ. ಈಗಲೂ ಎಷ್ಟೋ ಊರುಗಳಲ್ಲಿ ಈ ಥರದ್ದು ಸಮಸ್ಯೆಗಳನ್ನ ನಾವು ನೋಡ್ತೀವಿ. ದಯವಿಟ್ಟು ಅದನ್ನೆಲ್ಲ ಬಿಡಬೇಕು ನಾವು. ಯಾಕಂದರೆ ಒಬ್ಬ ಮನುಷ್ಯನಿಗೆ ಮಾನವೀಯತೆಗಿಂತ ದೊಡ್ಡ ಜಾತಿ ಯಾವುದೂ ಇಲ್ಲ. ಅದೇ ಅವನಿಗೆ ಆಭರಣ, ಅದೇ ಅವನಿಗೆಲ್ಲ ಸಂಪತ್ತು ಅಷ್ಟೇ.